We will, in this skewness, we learn definition of skewness, then measures of skewness. What is measures of skewness? Means yav formula use ಮಾಡ್ತೇವೆ. What are the measures of averages? Means you have arithmetic mean, median, mode, like this. Measures of dispersion means you have quartile deviation, mean deviation, standard deviation, like this, or range. Measures of skewness andre coefficient of Karl Pearson and Bowley's coefficient of skewness ಇವನ್ನೆಲ್ಲ ಕಲಿತೀರಿ. Okay, so ಇದರಲ್ಲಿ ಮೆಜರ್ಸ್ ನ ಏನೇನು ಕಲಿತೀರಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್ಸ್ ಫಸ್ಟ್ ಒನ್. ಇನ್ ದಿಸ್ ಯು ಲರ್ನ್ ಫಸ್ಟ್ ಒನ್ ಕಾರ್ಲ್ ಪಿಯರ್ಸನ್ಸ್ coefficient of skewness. First, Karl Pearson's coefficient of skewness. Then second one you learn Bowley's coefficient of skewness. Bowley's coefficient of skewness. Bowley's coefficient of skewness ಗೆ ಇನ್ನೊಂದು ಅಂತರ, ಇದಕ್ಕೆ ಇನ್ನೊಂದು ಹೆಸರಿದೆ, skewness based on quartiles ಅಂತಾರ. Skewness based on quartiles ಅಂತಾರ ಇದಕ್ಕೆ. ಇದಕ್ಕೆ ಇನ್ನೊಂದು ಹೆಸರು Bowley's coefficient of skewness ಗೆ ಇನ್ನೊಂದು ಹೆಸರೇನು? Skewness based on quartiles ಅಂತ ಹೇಳ್ತಾರ. ಓಕೆ, ಆಯ್ತು, ಸರಿ. Then examples based on theory. ಇದಾದ ನೆಕ್ಸ್ಟ್ examples based on theory. Means in this part what you learn definition of skewness. Skewness andre eno, then two methods of measuring skewness: Karl Pearson's coefficient of skewness, Bowley's coefficient of skewness. Bowley's coefficient of skewness has also got another name, skewness based on quartiles. Then problems on these two formulas ಇವನ್ನೆಲ್ಲ ನೀವು ಕಲಿತೀರಿ ಇದರಲ್ಲಿ. ಗೊತ್ತಾಯ್ತು? Just a moment. ಓಕೆ, ಸೊ ಇನ್ನು ನಿಮಗೆ ಪ್ರಶ್ನೆ ಬರುತ್ತೆ, ಸ್ಕ್ಯೂನೆಸ್ ಅಂದ್ರೆ ಏನು? ಓಕೆ, am I audible? ಕೇಳಿಸ್ಲಿಕ್ಕತ್ತದ ಎಲ್ಲರಿಗೆ? Raise your hands if I am audible. Good, I'm audible, fine. ತಳಗಿಳಿಸ್ಲಿಕ್ಕೆ. ಇನ್ನು ಸ್ಕ್ಯೂನೆಸ್ ಅಂದ್ರೆ ಏನು? ಇಲ್ಲಿ ಸಣ್ಣದಾಗಿ ಹೇಳ್ತೀನಿ ನೋಡ್ರಿ. ಡೇಟಾ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತಂದ್ರೆ, ಡೇಟಾ ಕರೆಕ್ಟ್ ಆಗಿದ್ರೆ ಈ ರೀತಿ ಗ್ರಾಫ್ ಬರುತ್ತೆ. ಡೇಟಾ ಕರೆಕ್ಟ್ ಆಗಿದ್ರೆ ಈ ರೀತಿ ಗ್ರಾಫ್ ಬರುತ್ತೆ. ಒಂದ್ ವೇಳೆ ಗ್ರಾಫ್ ಈ ರೀತಿ ಬಂತು, ಇಲ್ಲಿ ಏನಾಗಿದೆ ನೋಡ್ರಿ, ಇದ್ರೊಳಗ ಬಾಲ ಈ ಕಡೆ ಜಾಸ್ತಿ ಅದ, ಈ ಕಡೆ ಕಡಿಮೆ ಇದೆ. ದಿಸ್ ಇಸ್ ಕಾಲ್ಡ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್.
ಅಥವಾ ಇನ್ನೊಂದು ರೀತಿ ಬರ್ತದ, ಬಾಲ ಈ ಕಡೆ ಜಾಸ್ತಿ ಅದ ಈ ಕಡೆ ಕಡಿಮೆ ಅದ, ಇದಕ್ಕ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಇದನ್ನ ಡಿಟೇಲ್ ಆಗಿ ಆಮೇಲೆ ನೋಡೋಣ, ಯಾಕಂದ್ರೆ ಏನಾಗ್ತದ ಸಿಲೆಬಸ್ ಒಳಗೆ ಡೀಪ್ ಆಗಿ ಹೇಳೋದು ಬೇಡ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಇದು ನೆಗೆಟಿವ್ಲಿ ಸ್ಕ್ಯೂಡ್, ಯಾಕಂದ್ರೆ ಬಾಲ ಈ ಕಡೆ ಲೆಫ್ಟ್ ಸೈಡ್ ಇರೋದು ಈ ಕಡೆ. ಓಕೆ, ಬಾಲ ಈ ಕಡೆ ಇರೋದ್ರಿಂದ ಇದಕ್ಕೆ ಏನಂತಾರೆ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತಾರೆ. ಬಾಲ ಈ ಕಡೆ ಇರೋದ್ರಿಂದ ರೈಟ್ ಸೈಡ್ ಇರೋದ್ರಿಂದ ಅದಕ್ಕ ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತಾರೆ. ಅದ್ರ ಬಗ್ಗೆ ನಾವು ಕಲಿತೇವೆ ಈ ಮಾಡ್ಯೂಲ್ ನಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಸ್ಕ್ಯೂನೆಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಫೋರ್ತ್ ಮಾಡ್ಯೂಲ್, 4ನೇ ಮಾಡ್ಯೂಲ್ ಬರೋಣ ಈಗ. Fourth module is very important and a little bit tough. ಯಾಕೆ ಟಫ್ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಾವ. ಓಕೆ, ನೋಡ್ರಿ ನಿಮ್ಗೆ ನಡು ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಕೇಳ್ರಿ. ಓಕೆ, ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡಿ ನಂಗೆ ಕ್ವಶನ್ಸ್ ಕೇಳ್ರಿ. ಇದು ಹೆಂಗಾಗಬೇಕು, ಆಸ್ ಇಫ್ ನಾವು ಲೈವ್ ಕ್ಲಾಸ್ನಾಗ ನೀವು ಹೇಳ್ತಿರ್ತಿರಲ್ಲ, ನಾ ಕೇಳಿದ್ಕೊಳ್ಳಿ ಡೌಟ್ ಕೇಳ್ತಿರ್ತೀರಿ, ನಾ ಹೇಳ್ತಿರ್ತೀನಿ, ಹಂಗೆ ಆಗ್ಲಿದು. ನಿಮ್ಗೆ ಡೌಟ್ ಇದ್ದಾಗ ಮಾತ್ರ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡಿ ಕೇಳಿ, ಉಳ್ಕಿ ಹೊತ್ತಾಗ ಮ್ಯೂಟ್ ಮಾಡ್ಕೊಂಡ್ಬಿಟ್ರಿ. ಓಕೆ, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ, ಫೋರ್ತ್ ಮಾಡ್ಯೂಲ್, ಯೂನಿಟ್ 4. ಹೆಡಿಂಗ್ ಏನದ, ಪ್ರೊಬ್ಯಾಬಿಲಿಟಿ ಅಂಡ್ ಎಕ್ಸ್ಪೆಕ್ಟೇಷನ್. Probability and expectation. Okay. First, introduction ಅಂತಿದೆ ಫಸ್ಟ್ ಪಾರ್ಟ್. ಇಂಟ್ರೊಡಕ್ಷನ್ ಕಾಮ ಡೆಫಿನಿಷನ್ಸ್, ಅದಾದ ತಕ್ಷಣ ಡೆಫಿನಿಷನ್ಸ್ ಅಂತಿದೆ. ಸೊ ಇಂಟ್ರೊಡಕ್ಷನ್, then definitions, what all you will learn in definitions ನಲ್ಲಿ ಏನೇನ್ ಕಲಿತೀರಪ್ಪ. Okay, you learn deterministic experiment, comma, then you learn some basic terms ಅಂತ ಹೇಳ್ತಾನೆ. random experiment, sample space, then you learn event, null event, then you learn complementary event, then you learn exhaustive event, then you learn equally likely, mutually exclusive events, next mutually exclusive events, then independent events, meaning and definition of classical, empirical and axiomatic approaches. That's all. Definition mugitu. Next, meaning and definition of classical, empirical and axiomatic approaches. Classical, one year to
empirical and axiomatic approaches of probability. ಇದು ಕಲಿತೀರಿ. Next, statement of addition and multiplication theorems. ಇಲ್ಲಿ ಮುಗಿತಿದು statement of addition and multiplication theorems. Statement of addition and multiplication theorems and examples based on theory. And examples based on theory. Next, this is one part. ಇದಾದ ತಕ್ಷಣ ಇನ್ನೊಂದು ಪಾರ್ಟ್. ಇದು ಪ್ರೊಬ್ಯಾಬಿಲಿಟಿ ದಾಗೆ ಒಂದು ಪಾರ್ಟ್ ಆಯ್ತು. This is one part. The next part is the meaning and definition of random variable. Meaning and definition of random variable. This is the second part, meaning and definition of random variable, comma, types. Then you have types of random variable. Types nalli, in this types you have discrete and continuous random variable, discrete and continuous random variable ಅಂದ್ರೆ RV ಅಂತ ಬರ್ತೀನಿ. RV is also called as random variable. Okay, RV means random variable, discrete and continuous random variable. Mathematical expectation, that's one part here. Next, mathematical expectation. Mathematical expectation, comma, mean and variance of random variable, mean and variance of random variable. RV ಬರೀತೀನಿ ನೋಡಿ, random variable means RV ಬರೀತೀನಿ. mean and variance of random variable, properties of random variables. Next part, properties of random variable, ಅದ್ರೊಳಗೆ ಏನೇನು ಕರಿತೀನಿ, E of A ಅಂತ ಹೇಳೋದಕ್ಕೆ ಏನಂತೀವಿ, E of A. ಈ ಬ್ರಾಕೆಟ್ ನಾಗ ಏ ಬರೀತಿರಲ್ಲ ಅದು E of A ಅಂತ ಹೇಳಿ ಬರೀಬಹುದು. ಓಕೆ, E of A. Then you will learn E of AX. E of AX. Then you learn E of AX plus B. More. Then you learn V of A, V of AX, V of AX plus B. Then V of A, V of AX, then V of AX plus B. This is expectation of A. This is expectation of AX. This is expectation of AX plus B. This is variance of A. This is variance of AX. This is variance of AX plus B. Correct? Next, ಇದನ್ನು ಕಲಿತೀರಿ. Addition and multiplication theorem with example based on theory.
ಇದ್ರಾಗು ಮತ್ತೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಥಿಯರಂ ಬರ್ತದೆ. ಇದ್ರಾಗು ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಥಿಯರಂ. Addition and multiplication theorem idರಲ್ಲಿ ಕಲಿತೀರಿ. Then examples based on theory, with examples based on theory. ಓಕೆ, ಈಗ ಏನೇನ ನೋಡ್ರಿ, ಇಷ್ಟು ದೊಡ್ಡದು ಮಾಡ್ಯೂಲ್ ಐತದೆ. ಇದರಲ್ಲಿ ದೊಡ್ಡದನ್ನಕ್ಕೇನಿಲ್ಲ, ಡೆಫಿನಿಷನ್ ಭಾಳ ಅದಾವ. Am I audible? ಕೇಳಿಸ್ತಾ ಇದೆ ಎಲ್ಲರಿಗೆ? Raise your hands. ಓಕೆ, ಗುಡ್ ಗುಡ್. ಅಲ್ಲ ನಡು ಹಾಗೆ ಏನ್ರ ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಕೇಳ್ರಪ್ಪ. ನೀವು ಕ್ವಶನ್ಸ್ ಕೇಳಿಲ್ಲ ನೀವು ಅದಿರೋ ಇಲ್ಲೋ ಗೊತ್ತಾಗಲ್ಲ ನನಗೆ. ಇಲ್ಲಿದ್ದಾಗ ಏನಾರ ಒಂದಿಟ್ಟು ಮುಖಾರಿ ಹಿಂಗ್ ಮಾಡ್ತಿದ್ರಿ, ಹಂಗಾರ ಮಾಡ್ತಿದ್ರಿ, ನಿಧಿ ಬಂದಾಗ ಮಾಡ್ತಿದ್ರಿ, ನಾ ಬೈತಿದ್ದೆ ಹೇಳ್ತಿದ್ದೆ, ಅದೇನಾಗ್ತಿತ್ತು, ನೀವು ಅದೇ ರೀ ಜೀವಂತದಿರಿ ಇಲ್ಲಿ ಕೇಳಿಸ್ಕೊಳಿಕತ್ರಿ ಅಂತ ಗೊತ್ತಾಗ್ತಿತ್ತು. ಈಗ ಏನಾಗ್ಲಿಕ್ಕತ್ತದ, ಒನ್ ವೇ ಅನಿಸ್ಲಿಕ್ಕತ್ತದ. ಅದಕ್ಕೆ ಯಾವಾಗ ನಡು ಏನಾದ್ರು ಡೌಟ್ ಇದ್ರೆ ಕೇಳಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಓಕೆ, ಸೊ ಥರ್ಡ್ ಮಾಡ್ಯೂಲ್ ಪ್ರೊಬ್ಯಾಬಿಲಿಟಿ ಅಂಡ್ ಎಕ್ಸ್ಪೆಕ್ಟೇಷನ್ ಒಳಗಡೆ ಓಕೆ ವಿ ಹ್ಯಾವ್ ಇಂಟ್ರೊಡಕ್ಷನ್. ಅಂದ್ರೆ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು, ಡೆಫಿನಿಷನ್ ಬೇರೆ ಬೇರೆ ತರ ಡೆಫಿನಿಷನ್ ಇರ್ತೀವಿ. ಅದ್ರಾಗ ಒಂದೇ ಡೆಫಿನಿಷನ್ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಅದು ಕೂಡ ನಾ ಇನ್ನೊಂದು ಹೇಳ್ತೀನಿ, ಪ್ರೊಬ್ಯಾಬಿಲಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಇದು ನಾವು ಹೇಳಿಲ್ಲ, ನಾವು ಹೇಳೋಣ ಎರಡು, ಪ್ರೊಬ್ಯಾಬಿಲಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂಡ್ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಎರಡು. Then you learn what is random experiment. ಈಗ ನೆನಪಿಡ್ರಿ, ಪ್ರೊಬ್ಯಾಬಿಲಿಟಿಯಲ್ಲಿ ಹೆಂಗಿದೆ, ಡೆಫಿನೇಷನ್ ಕರೆಕ್ಟ್ ಆಗಿ ಗೊತ್ತಾದ್ರ ನಿಮ್ಗ ಲೆಕ್ಕ ಮಾಡ್ಲಿಕ್ಕೆ ಬರ್ತದ. ಡೆಫಿನೇಷನ್ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ. ಈ ಮಾತನ್ನ ತಲೆಯಲ್ಲಿ ಇಟ್ಕೊಳ್ಳಿ. Are you understanding what I'm telling? If you understand the definition, you will be able to solve the problems. If you don't understand the definition, you will not be able to solve the problem. I will guarantee you 100%. ಸೊ ಅದಕ್ಕೆ ಡೆಫಿನೇಷನ್ ಕರೆಕ್ಟ್ ಆಗಿ ತಿಳ್ಕೋಬೇಕು. ಸೊ ಇವೆರಡು ಆಗೋಣ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ವಾಟ್ ಈಸ್ ಸ್ಯಾಂಪಲ್ ಸ್ಪೇಸ್, ವಾಟ್ ಈಸ್ ಇವೆಂಟ್, ವಾಟ್ ಈಸ್ ನಲ್ ಇವೆಂಟ್, ವಾಟ್ ಈಸ್ ಕಾಂಪ್ಲಿಮೆಂಟರಿ ಇವೆಂಟ್, ವಾಟ್ ಈಸ್ ಎಕ್ಸಾಸ್ಟಿವ್ ಇವೆಂಟ್, ವಾಟ್ ಈಸ್ ಈಕ್ವಲಿ ಲೈಕ್ಲಿ ಇವೆಂಟ್, ವಾಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್, ವಾಟ್ ಈಸ್ ಇಂಡಿಪೆಂಡೆಂಟ್ ಇವೆಂಟ್. ಓಕೆ, ಇವತ್ತು ಎಲ್ಲಾನು ನಾವು ಡೆಫಿನೇಷನ್ ಕಲಿತೀವಿ. ಅದಾಗಣ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಕ್ಲಾಸಿಕಲ್, ಎಂಪಿರಿಕಲ್ ಅಂಡ್ ಎಕ್ಸಾಮೆಟಿಕ್ ಅಪ್ರೋಚಸ್ ಆಫ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಥಿಯರಿ ಮೂರು ರೀತಿಯಿಂದ ಅಪ್ರೋಚ್ ಅದಾವ. ಮೂರು ರೀತಿಯಿಂದ ಪ್ರೊಬ್ಯಾಬಿಲಿಟಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಒಂದೇದು ಅಪ್ರೋಚ್ ಇದೆ ಕ್ಲಾಸಿಕಲ್ ಥಿಯರಿ, ಹಳೆ ಕಾಲದಿಂದ ಬಂದಂತದ್ದು, ಆನುವಂಶಿಕ, ಟ್ರೆಡಿಷನಲ್ ಅಂತ ಹೇಳ್ತಾರೆ, ಅದಕ್ಕೆ ಕ್ಲಾಸಿಕಲ್ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ. ಎಂಪಿರಿಕಲ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೀನು ಒಂದು ರಿಸಲ್ಟ್ ಗೆ ಬರ್ತಿ. You come to a conclusion based on experiment ಮಾಡಿ ಏನ್ ರಿಸಲ್ಟ್ ಬರ್ತಿಲ್ಲ, ಅದಕ್ಕೆ ನಂತರ empirical theory. Next, axiomatic approach. This is based on set theory ಮೇಲೆ based ಅದ. ಇಷ್ಟ ಆದ ಬಳಿಕ then you have problems on this. ಇದರ ಮೇಲೆ problems based on theory ಅಂತ ಬರ್ಕೋಬಹುದು. Problems based on theory. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನಿದೆಯಲ್ಲ, ಇದು ಪ್ರೊಬ್ಯಾಬಿಲಿಟಿ, ಇದು ರ್ಯಾಂಡಮ್ ವೇರಿಯಬಲ್ ಅಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪೆಕ್ಟೇಷನ್. ಎರಡು ಭಾಗ ಇದ್ದು ನೋಡ್ರಿ, ಪ್ರೊಬ್ಯಾಬಿಲಿಟಿ ಒಂದಿತ್ತು, ಎಕ್ಸ್ಪೆಕ್ಟೇಷನ್ ಒಂದಿತ್ತು. ಪ್ರೊಬ್ಯಾಬಿಲಿಟಿ ಭಾಗ ಇಲ್ಲಿಂದ ಇಲ್ಲಿ ತನ ಆಯ್ತು. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್, ರ್ಯಾಂಡಮ್ ವೇರಿಯಬಲ್ ಮತ್ತು ಮ್ಯಾಥಮೆಟಿಕಲ್ ಎಕ್ಸ್ಪೆಕ್ಟೇಷನ್ ಈ ಭಾಗ. ಅದರಲ್ಲಿ ಏನಿದೆ, ಸಾರಿ ಇನ್ನ ಇದು ಮುಗುದಿಲ್ಲ, ಇದಾಗೋಣ. ಇಲ್ಲಿದೆ, ಇಲ್ಲಿ ಇದೊಂದು ಪಾರ್ಟ್ ಇದೆಯಲ್ಲ ಲಾಸ್ಟ್, ಸ್ಟೇಟ್ಮೆಂಟ್ ಆಫ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ಸ್ ಅಂಡ್ ಎಕ್ಸಾಂಪಲ್ ಬೇಸ್ಡ್ ಆನ್ ಥಿಯರಿ. ಇದೇ ಪ್ರೊಬ್ಯಾಬಿಲಿಟಿದಲ್ಲಿ ಅಡಿಷನ್ ಥಿಯರಮ್ ಅಂತ ಒಂದ್ ಬರ್ತದ, ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ ಒಂದ್ ಬರ್ತೈತಿ. ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಕೇಳಿತಾನೆ. ಆಮೇಲೆ ಅದ್ರ ಮೇಲೆ ಲೆಕ್ಕಗಳು. ಸೊ ನಿಮ್ಗ ಡೆಫಿನೇಷನ್ಸ್ ಬರ್ತಾವ ಅಲ್ಲಿ ಸಾಕಷ್ಟು. ಥಿಯರಿ ಎಷ್ಟೋ ಮಂದಿಗೆ ಬರಲ್ಲ, ಅಂದ್ರೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರಲ್ಲ, ಥಿಯರಿದಲ್ಲಿ ಸ್ಕೋರ್ ಮಾಡ್ಬೋದು. ಥಿಯರಿದಲ್ಲಿ ಸಾಕಷ್ಟು ಡೆಫಿನೇಷನ್ಸ್ ಕೇಳ್ತಾನೆ, ಅಡಿಷನ್ ಥಿಯರಮ್ ಕೇಳ್ತಾನ, ಮಲ್ಟಿಪ್ಲಿಕೇಶನ್ ಥಿಯರಮ್ ಕೇಳ್ತಾನ, ಕ್ಲಾಸಿಕಲ್, ಎಂಪಿರಿಕಲ್, ಎಕ್ಸಾಮೆಟಿಕ್ ಇದ್ರಾಗ ಎರಡರೇ ಕೇಳ್ತಾನ. ಸೊ ಅದನ್ನು ಮಾಡ್ಕೋಬಹುದು. ನೆಕ್ಸ್ಟ್, ರ್ಯಾಂಡಮ್ ವೇರಿಯಬಲ್ ಅಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪೆಕ್ಟೇಷನ್. ನೋಡ್ರಿ, ರ್ಯಾಂಡಮ್ ವೇರಿಯಬಲ್ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ರ್ಯಾಂಡಮ್ ವೇರಿಯಬಲ್. ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು ಕಲಿತೇವೆ. ಟೈಪ್ಸ್, ಎರಡು ಥರದ ರ್ಯಾಂಡಮ್ ವೇರಿಯಬಲ್ ಅದಾವ. ಯಾವ್ಯಾವಪ್ಪ? ಒಂದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್, ಇನ್ನೊಂದು ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್. ಎರಡು ಥರದ ರ್ಯಾಂಡಮ್ ವೇರಿಯಬಲ್ ನಾವು ಕಲಿತೇವೆ.
Munda mathematical expectation. What is mathematical expectation? That we will learn here. Then we'll learn what is mean and variance of random variable. You mean and variance of a variable you have learned. Mean and variance of a variable you have learned. Mean of variable x bar is equal to summation of x by n. Variance of a variable is sigma square. Okay, ಅದಕ್ಕೆ ಫಾರ್ಮುಲಾ ಅದಾವ, ಅದನ್ನ ಕಲಿತೀವಿ. ಆದ್ರೆ ರ್ಯಾಂಡಮ್ ವೇರಿಯಬಲ್ ಮೀನ್ ಮತ್ತು ವೇರಿಯನ್ಸ್ ಇಲ್ಲಿ ಕಲಿತೀರಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ರ್ಯಾಂಡಮ್ ವೇರಿಯಬಲ್. ರ್ಯಾಂಡಮ್ ವೇರಿಯಬಲ್ ಪ್ರಾಪರ್ಟೀಸ್ ಅದರಲ್ಲಿ ಇವೇ ಬರ್ತಾವೆ. ಇವೆಲ್ಲ ಪ್ರಾಪರ್ಟೀಸ್ ಇವೆಲ್ಲ ಪ್ರಾಪರ್ಟೀಸ್ ಇವು ಸಾಲಕದಲ್ಲ. ದೀಸ್ ಆರ್ ಆಲ್ ಪ್ರಾಪರ್ಟೀಸ್. ಏನೇನಿದೆಯಪ್ಪ? ಎಕ್ಸ್ಪೆಕ್ಟೇಷನ್ ಆಫ್ ಎ, ಎಕ್ಸ್ಪೆಕ್ಟೇಷನ್ ಆಫ್ ಎ ಎಕ್ಸ್, ಎಕ್ಸ್ಪೆಕ್ಟೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಫಾರ್ಮುಲಾ ಅದಾವ. ವೇರಿಯನ್ಸ್ ಆಫ್ ಎ, ವೇರಿಯನ್ಸ್ ಆಫ್ ಎ ಎಕ್ಸ್, ವೇರಿಯನ್ಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. This is ax, ax. ಇಲ್ಲಿ ಹೆಂಗೆ ax ಅಲ್ಲ ಹಂಗೆ ಇಲ್ಲಿನೂ ax. ಇದಾದ ಬಳಿಕ ಇದರಲ್ಲಿ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಎಕ್ಸಾಂಪಲ್ ಬೇಸ್ಡ್ ಅಂತ ಹೇಳಿ. ಇದಾದ ಬಳಿಕ ಇದ್ರಾಗೂ ನೋಡ್ರಿ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಇದ್ರಾಗೂ ಬರ್ತೈತಿ. ಖರೆ ಅದು ಬೇರೆ ಇದು ಬೇರೆ. ಅರ್ಥ ಆಯ್ತಾ? This addition theorem is with respect to a random variable. This addition theorem is not with respect to random variable. So it's a common variable ಬರ್ತೈತಿ ಇಲ್ಲಿ. So ಇದು ನಿಮ್ದು ಯೂನಿಟ್ 4. Next, last part of your syllabus is time series analysis, and the fifth module is time series analysis. I'll delete this. I'll just put that in. Okay. Anta maatadrapa yarri nadu jara. Dattatraya Afzal sir ಎಷ್ಟು ಮಾರ್ಕ್ಸ್ ಇನ್ ಬರ್ತದ್ರಿ? ಯಾವದ್ರಾಗಮ್ಮ? probability ಒಳಗ? ಹಾ ಸರ್. 80 ಮಾರ್ಕ್ಸ್ನಾಗ 5 ಡಿವೈಡ್ ಮಾಡಮ್ಮ. ಹಂಗ ನೋಡಿದ್ರೆ 16 ಮಾರ್ಕ್ಸಿಗೆ ಬರಬೇಕು. ಆದ್ರ ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿ ಒಳಗೆ ನಿಮ್ಗೆ ನೋಡಿದ್ರೆ ಒಂದ್ 25 ಮಾರ್ಕ್ಸ್ ಬರ್ತದ. ಯಾಕಂದ್ರ ನಿಮ್ಗೆ ಚಾಯ್ಸ್ ಇರ್ತಾವಲ್ಲ, ಚಾಯ್ಸ್ ಅದು ಎಲ್ಲಾ ಕೂಡಿ ಪ್ರೊಬ್ಯಾಬಿಲಿಟಿದಾಗ ಒಂದ್ 20-25 ಮಾರ್ಕ್ಸ್ ಬರ್ತದೆ. ನಿಮ್ಗ ಎಲ್ಲಕ್ಕಿಂತ ಈಸಿ ಪಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇದು ಕಡಿದೈತ್ಲೆ ಅದು ಟೈಮ್ ಸೀರೀಸ್ ಅನಾಲಿಸಿಸ್, ಅದನ್ನ ಮಾಡ್ಬೇಕು. ಆಮೇಲೆ ಇದು ಗ್ರಾಫಿಕಲ್ ಅಂಡ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಅಲ್ಲಿ ಒಂದ್ 20 ಮಾರ್ಕ್ಸ್, ಇಲ್ಲೊಂದ್ 24 ಮಾರ್ಕ್ಸ್ ಇಲ್ಲ ಆಯ್ತು. ಮುಂದೆ ಇದು ಏನಲ್ಲ ಬಹಳ ದೊಡ್ಡದು ಐತೆ. ಇದ್ರಾಗ ಒಂದ್ 2 ಲೆಕ್ಕ ಮಾಡಿದ್ರೆ ಪಾಸ್ ಆಗಿಬಿಡ್ತೀರಿ ನೀವು. ಆಕ್ಚುಲಿ ಇದೊಂದು ಮಾಡ್ಯೂಲ್ ಮಾಡ್ರಿ, ಒಂದ್ 2 ಮಾಡ್ಯೂಲ್ ಮಾಡಿದ್ರೆ ಪಾಸ್ ಆಗ್ತಿರ್ತಾರೆ. ಪರ್ಫೆಕ್ಟ್ ಮಾಡ್ಬೇಕು. ಇದನ್ನ ಕೂಲ್ ಆಗಿ ಹೇಳ್ತೀನಿ ಅಂತ ಏನ್ ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ಮಾಡೋಣ ಅಂತದನ್ನ. ನಿಮ್ಗೆ ಏನದ ನಾನೇನ್ ಹೇಳ್ತಾರೆ ಲಕ್ಷ ಇಟ್ಕೊಡ್ರಿ. ನೀವು ಅದನ್ನ ಒಂದ್ ಫಾಲೋ ಮಾಡ್ರಿ. ನಾ ಹೇಳುದು, ನಾ ಹೇಳುವಾಗ ನಿಮ್ಗೆ ಏನಾರ ಡೌಟ್ ಬರ್ತಲ್ಲ ಆಗಿಂದಾಗ ಕೇಳ್ರಿ. ಇದು ಉಳ್ಕಿ ಸಬ್ಜೆಕ್ಟ್ ಅಲ್ಲ, ಬಹಳಷ್ಟು ಡೌಟ್ ಬರ್ತಿರ್ತಾವ ಅಲ್ಲಿ, ಹೇಳಾಗ ತಿಳಿತಿರಂಗಿಲ್ಲ. ಸೊ ನೀವು ಆಗಿಂದಾಗ ಕೇಳ್ತಾ ಹೋಗ್ಬಿಟ್ರಿ ಏನಾಗ್ತೈತಿ, ಬಹಳ ಹೆಲ್ಪ್ ಆಗ್ತದೆ. ಹೇಳೋರ್ಗು ನನಗೂ ಈಸಿ ಆಗ್ತೈತಿ, ನಿಮ್ಗೂ ತಿಳ್ಕೊಳ್ಳೋರ್ಗೆ ಈಸಿ ಆಗ್ತದೆ. ಅರ್ಥ ಆಯ್ತಾ? ಯಾರು ಮಾತಾಡೋದು? ಸುಪ್ರಿಯಾ ಸರ್. ಸುಪ್ರಿಯಾ ಮಾತಾಡೋದು. ಓಕೆ ಫೈನ್. ನೆಕ್ಸ್ಟ್ ಫಿಫ್ತ್ ಮಾಡ್ಯೂಲ್ ಟೈಮ್ ಸೀರೀಸ್ ಅನಾಲಿಸಿಸ್. ಈಗ ಹೇಳಾಕತ್ತಿದ್ದೆಲ್ಲ ಕರೆಕ್ಟ್ ಆಗಿ ಕೇಳಸಾಕತ್ತದ, ತಿಳಿಯಾಕತ್ತದಿಲ್ಲ? ಹಾ ಸರ್. ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಮಾಡ್ಯೂಲ್ ಇಸ್ ಟೈಮ್ ಸೀರೀಸ್ ಅನಾಲಿಸಿಸ್. ಇದು ಏನದ ಈಸಿ ಅದ, ಬಹಳ ನಿಮಗೆ ಹೆಲ್ಪ್ನೂ ಆಗ್ತದೆ ಎಕ್ಸಾಮ್ ನಲ್ಲಿ. ಆದ್ರೆ ಇನ್ನು ಸ್ವಲ್ಪ ಇದು ಗ್ರಾಫ್ ನೇಮ್ ಮಾಡೋದಾಗ್ತದೆ. ಸ್ವಲ್ಪ ಗ್ರಾಫ್ ನೇಮ್ ಮಾಡೋದು ಬಹಳ ಈಸಿ ಅದ. ಕರೆ ಇಟ್ ಇಸ್ ವೆರಿ ಈಸಿ. ಟೈಮ್ ಸೀರೀಸ್ ಅನಾಲಿಸಿಸ್ ಇಸ್ ವೆರಿ ಈಸಿ. ಸ್ವಲ್ಪ ಗ್ರಾಫ್ ನೇಮ್ ಮಾಡೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ತಾರೆ. ಅರ್ಥ ಆಯ್ತು? ನೋಡ್ರಿ 22 ಜನ ಬಂದಿದ್ರಿ, 6 ಜನ ಗಪ್ಪ ಆದ್ರು, ಇಲ್ಲಿ ಹೋಗ್ಬಿಟ್ರು. Don't know why seriousness is not there. Okay. ಏನೇನ್ ಕಲಿತಿರಪ್ಪ? ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಟೈಮ್ ಸೀರೀಸ್. ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಟೈಮ್ ಸೀರೀಸ್. Definition of time series. ಇದನ್ನ ಕಲಿತೀವಿ. ನೆಕ್ಸ್ಟ್ ಏನ್ ಕಲಿತೀರಿ ಇಲ್ಲಿ? ಯೂಸಸ್. we have only last 10 minutes. Okay, ಅದಾದ ತಕ್ಷಣ ಉತ್ತರ ಅಷ್ಟಾಗಿ ಮಾಡ್ಯೂಲ್ ಮುಗಿಸ್ಬಿಡ್ತೀನಿ. ದಿನ ಇದೇ ಹೇಳ್ಕೊಡ್ಬೋದಾಗ್ತಿಲ್ಲ ಅಂದ್ರೆ. ನೆಕ್ಸ್ಟ್ ಯು ಲರ್ನ್ ಯೂಸಸ್ ಆಫ್ ಟೈಮ್ ಸೀರೀಸ್. ಇದರದ ಉಪಯೋಗಗಳು. ಇದಾದ ಬಳಿಕ ಏನ್ ಮಾಡ್ತೀರಿ? ಕಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಕಂಪೋನೆಂಟ್ಸ್ of time series. Very important exam point of view. Next, calculation of trend values. Calculation of
trend values. Calculation of trend values. ಅದರಲ್ಲಿ ಮೆಥಡ್ ಆಫ್ ಮೂವಿಂಗ್ ಅವರೇಜಸ್. ಇದರಲ್ಲಿ ಯಾವ್ಯಾವ ಮೆಥಡ್ ಬರ್ತಪ್ಪ? ಒಂದೇದು ಫಸ್ಟ್ ಒನ್ ಮೆಥಡ್ ಆಫ್ ಮೂವಿಂಗ್ ಅವರೇಜಸ್. Method of moving averages 3, 4 and 5 yearly. ಇದರಲ್ಲಿ 3 yearly moving average, 4 yearly moving average and 5 yearly. ಮೆಥಡ್ ಆಫ್ ಮೂವಿಂಗ್ ಅವರೇಜಸ್ ಮತ್ತೆ ಮೂರು ತರದ ಲೆಕ್ಕ ಬರ್ತವೆ. ಒಂದು 3 yearly moving average, 4 yearly moving average, 5 yearly moving average, ಮೂರು ತರದ ಲೆಕ್ಕ. ನೆಕ್ಸ್ಟ್ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್, ಎರಡನೇದು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅದಕ್ಕೆ ಫಿಟ್ಟಿಂಗ್ ಆಫ್ ಸ್ಟ್ರೇಟ್ ಲೈನ್ ಓನ್ಲಿ, ಇದು ಒಂದೇ ಕಲಿತೀರಿ. ಏನ್ ಕಲಿತೀರಿ? ಫಿಟ್ಟಿಂಗ್ ಆಫ್ ಸ್ಟ್ರೇಟ್ ಲೈನ್ ಓನ್ಲಿ. ಸ್ಟ್ರೇಟ್ ಲೈನ್ ಓನ್ಲಿ ಇದು ಒಂದೇ ಕಲಿತೀರಿ. ಆಕ್ಚುಲಿ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಅಲ್ಲಿ ಫಿಟ್ಟಿಂಗ್ ಆಫ್ ಅ ಸ್ಟ್ರೇಟ್ ಲೈನ್ ಬರ್ತದ, ಫಿಟ್ಟಿಂಗ್ ಆಫ್ ಅ ಪ್ಯಾರಾಬೋಲಿಕ್ ಕರ್ವ್, ಫಿಟ್ಟಿಂಗ್ ಆಫ್ ಎಕ್ಸ್ಪೋನೆನ್ಷಿಯಲ್ ಕರ್ವ್, ಫಿಟ್ಟಿಂಗ್ ಆಫ್ ಅ ಲೊಗಾರಿಥಮಿಕ್ ಕರ್ವ್, ಬಹಳ ಅದಾವ. ನೀವು ಕಲಿಯೋದು ಒಂದೇ ಕಲಿತೀರಿ, ಏನು ಫಿಟ್ಟಿಂಗ್ ಆಫ್ ಸ್ಟ್ರೇಟ್ ಲೈನ್ ಓನ್ಲಿ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅಲ್ಲಿ. ಓಕೆ, ದೆನ್ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಥಿಯರಿ. ಇದಾದ್ಮೇಲೆ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಥಿಯರಿ. ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಥಿಯರಿ. That's all. So last part time series analysis. Okay, time series analysis ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಇಯರ್ ಪ್ರಾಫಿಟ್ ಯಾವುದೋ ಒಂದು ಕಂಪನಿ ಐತೆ ಅಂತ ತಿಳ್ಕೊಳ್ರಿ. ಟಾಟಾ ಕಂಪನಿ 2015 or 2016, 2017, 2018, 2019 ಎಷ್ಟು ಪ್ರಾಫಿಟ್? 2015 ನಾಗೆ 1,000 ಕೋಟಿ ಪ್ರಾಫಿಟ್ ಆಯ್ತು. ಇನ್ ಕ್ರೋರ್ಸ್ ಪ್ರಾಫಿಟ್ಸ್ ಆರ್ ಇನ್ ಕ್ರೋರ್ಸ್. 2016 ನಾಗೆ 1,200 crores ಆಯ್ತು. 2017 ನಾಗೆ 1,500 crores ಆಯ್ತು. 2018 ನಲ್ಲಿ 1,600 crores ಆಯ್ತು. 2019 ನಲ್ಲಿ 2,100 crores ಆಯ್ತು. ಈ ಟೈಪ್ ಏನ್ ಡೇಟಾ ಇರ್ತಾವಲ್ಲ, ಒಂದ್ ಕಡೆ ಟೈಮ್ ಇರ್ತದ. ಟೈಮ್ ಅಂದ್ರೆ ಅದು ಇಯರ್ ಇರ್ಬೋದು, 10 years ಒಮ್ಮೆ ಇರ್ಬೋದು, ಮಂತ್ ಇರ್ಬೋದು, ವರ್ಷನೂ ಇರ್ಬೋದು, 2010, 2020, 2030 10 ವರ್ಷಕ್ಕೊಮ್ಮೆ ಇರ್ಬೋದು, ಮಂತ್ಲಿ ಇರ್ಬೋದು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ವೀಕ್ಲಿ ಇರ್ಬೋದು, ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್, ಫಿಫ್ತ್ ವೀಕ್, ಡೈಲಿ ಇರ್ಬೋದು, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಅಥವಾ 1, 2, 3, 4, 5 ಡೇಟ್ ವೈಸ್ ಇರ್ಬೋದು, ಅವರ್ಲಿ ಇರ್ಬೋದು, 8 o'clock, 9 o'clock, 10 o'clock, 11, 12 o'clock, 1 PM ಲೈಕ್ ದಿಸ್, ಅಥವಾ ಮಿನಿಟ್ ವೈಸ್ ಇರ್ಬೋದು, ಅಥವಾ ಸೆಕೆಂಡ್ ವೈಸ್ ಇರ್ಬೋದು, ಅಥವಾ ಮಿಲಿ ಸೆಕೆಂಡ್ ವೈಸ್. ಈ ಕಡೆ ಒಂದ್ ಕಡೆ ಏನಿರ್ತದ ಟೈಮ್ ಇರ್ತದ, ಇನ್ನೊಂದ್ ಕಡೆ ಆ ಟೈಮಿಗೆ ಏನ್ ವೇರಿ ಆಗ್ಲಿಕ್ಕೆ ಅದು ಇರ್ತೈತಿ. ಸೊ ಯೂಶುವಲಿ ನಾನ್ ಏನ್ ಮಾಡ್ತೀವಿ, ಇದಕ್ಕ ಎಕ್ಸ್ ಅಂತೀವಿ, ಇದಕ್ಕ ವೈ ಅಂತೀವಿ. ಇದು ಈ ಟೈಮಿಗೆ ತಕ್ಕ ವೇರಿ ಆಗ್ಲಿಕ್ಕೆ ಅದಕ್ಕಲ್ಲೇ ಟೈಮ್ ಸಿರೀಸ್ ಅನಾಲಿಸಿಸ್ ಅಂತ ಹೆಸರ. ಈ ಹೆಸರ ಟೈಮ್ ಸಿರೀಸ್ ಅನಾಲಿಸಿಸ್ ಎಲ್ಲಿದ್ ಬಂತಪ್ಪ ಅಂದ್ರ, ಒಂದ್ ಕಡೆ ಟೈಮ್ ಅದ, ಆ ಟೈಮ್ 10 ವರ್ಷ ಇರ್ಬೋದು, ವರ್ಷ ಇರ್ಬೋದು, ತಿಂಗಳ ಇರ್ಬೋದು, ವಾರ ಇರ್ಬೋದು, ದಿನ ಇರ್ಬೋದು, ಅವರ್ಲಿ, ಮಂತ್ಲಿ ಆರ್ ಮಿನಿಟ್ ವೈಸ್ ಇರ್ಬೋದು. ಓಕೆ, ಸೊ ಒಂದ್ ಕಡೆ ಟೈಮ್, in one place you have time, in one place you have the variable. ಟೈಮಿನ ಪ್ರಕಾರ ಇದು ಪ್ರಾಫಿಟ್ ಇರ್ಬೋದು, ಟರ್ನ್ ಓವರ್ ಇರ್ಬೋದು, ಓಕೆ, ಮತ್ತೇನಾದ್ರೂ ಇರ್ಬೋದು. ಆಯ್ತಾ, ಬರೇ ಇದನ್ನೇ ಇರ್ಬೇಕಂತಲ್ಲ. ವರ್ಷ ನಿಮ್ದು ಏನಾದ್ರು ನಂಬರ್ ಆಫ್ ಎಂಪ್ಲಾಯೀಸ್ ಇರ್ಬೋದು, ಈ ವರ್ಷ ಎಂಪ್ಲಾಯೀಸ್ ಇದ್ರು, ಈ ವರ್ಷ ಎಂಪ್ಲಾಯೀಸ್ ಇದ್ರು, ಈ ವರ್ಷ ಎಂಪ್ಲಾಯೀಸ್ ಇದ್ರು, ವರ್ಷ ಲಾಸ್ ಎಟ್ ಆಗೈತಿರ್ಬೋದು, ಪ್ರಾಫಿಟ್ ಎಟ್ ಆಗೈತಿರ್ಬೋದು, ಸೇಲ್ಸ್ ಎಟ್ ಇದೆ ವರ್ಷ ಇರ್ಬೋದು, ಏನೇನ್ರಿ ಇರ್ಬೋದು. ಇಲ್ಲೆಲ್ಲ ವಾಯ್ ಏನು ಇವು ಬರ್ತಾವ ಅಂತ. ಅದಕ್ಕೆ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತಾರೆ. ಅದ್ರೊಳಗ ಮೀನಿಂಗ್ ಮತ್ತೆ ಡೆಫಿನೇಷನ್ ಆಫ್ ಟೈಮ್ ಸೀರೀಸ್, ಅದರದ ಮೀನಿಂಗ್, ಅದರ ಡೆಫಿನೇಷನ್ ನಾವು ಕಲಿತೇವೆ ಟೈಮ್ ಸೀರೀಸ್. ಅದಾದ್ಮೇಲೆ ಯೂಸಸ್, ಇದನ್ನ ಎಲ್ಲಿ ನಾವು ಯೂಸ್ ಮಾಡ್ತೇವೆ ಅದನ್ನ ಕಲಿತೇವೆ. ನೆಕ್ಸ್ಟ್ ಏನ್ ಮಾಡ್ತೇವಪ್ಪ ಇಲ್ಲಿ, ಕಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್. ಎಷ್ಟು ತರದ ಟೈಮ್ ಸೀರೀಸ್ ಅದಾವು, ಕಂಪೋನೆಂಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆಯ್ತಾ,
ಸೆಕ್ಯುಲರ್ ಟ್ರೆಂಡ್ ಅಂತ ಬರ್ತದ, ಸೈಕ್ಲಿಕಲ್ ವೇರಿಯೇಷನ್, ಇದು ಸೀಸನಲ್ ವೇರಿಯೇಷನ್, ರ್ಯಾಂಡಮ್ ಫ್ಲಕ್ಚುಯೇಷನ್ಸ್, 4 ಥರದ ಕಂಪೋನೆಂಟ್ಸ್ ಬರ್ತಾವ. ಇದು ಎಕ್ಸಾಮ್ ನಲ್ಲಿ ಫಿಕ್ಸ್ಡ್ ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೆನ್ ಯು ಹ್ಯಾವ್ ಕ್ಯಾಲ್ಕುಲೇಷನ್ ಆಫ್ ಮೆಥಡ್ಸ್. ಈ ಟ್ರೆಂಡ್ ವ್ಯಾಲ್ಯೂ ಕಂಡು ಹಿಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಅದಾವ. ಟ್ರೆಂಡ್ ವ್ಯಾಲ್ಯೂ ಅಂದ್ರೆ ಏನ್ ಹೇಳ್ತೀನಿ ನಿಮ್ಗೆ ಆಮೇಲೆ. ಓಕೆ, ಯಾವಪ್ಪ ಎರಡು ಮೇನ್ ಮೆಥಡ್ಸ್ ಅದಾವ ನಿಮ್ ಸಿಲೆಬಸ್ಗೆ. ಒಂದು ಮೆಥಡ್ ಆಫ್ ಮೂವಿಂಗ್ ಅವರೇಜಸ್. ಇದರಲ್ಲಿ ಯು ಹ್ಯಾವ್ 3 yearly moving average, 4 yearly moving average, 5 yearly moving average. Next you have methods of least squares. This is very important. Case study ನಲ್ಲಿ ಇದು ಬರುತ್ತದೆ. ಇದು ಕೇಸ್ ಸ್ಟಡಿ ಪ್ರಾಬ್ಲಮ್. ಇದು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಇಲ್ಲ, ಕೇಸ್ ಸ್ಟಡಿ ಪ್ರಾಬ್ಲಮ್. ಅದರಲ್ಲಿ ಫಿಟ್ಟಿಂಗ್ ಆಫ್ ಅ ಸ್ಟ್ರೇಟ್ ಲೈನ್, ಫಿಟ್ಟಿಂಗ್ ಆಫ್ ಅ ಪ್ಯಾರಾಬೋಲಿಕ್ ಕರ್ವ್, ಫಿಟ್ಟಿಂಗ್ ಆಫ್ ಅ ಲೊಗಾರಿಥಮಿಕ್ ಕರ್ವ್, ಫಿಟ್ಟಿಂಗ್ ಆಫ್ ಎಕ್ಸ್ಪೋನೆನ್ಷಿಯಲ್ ಕರ್ವ್ ಬಹಳ ಅದಾವ. ನೀವು ಕಲಿಯೋದು ಮಾತ್ರ ಫಿಟ್ಟಿಂಗ್ ಆಫ್ ಅ ಸ್ಟ್ರೇಟ್ ಲೈನ್ ಅಂದ್ರೆ ಲೀನಿಯರ್ ಕರ್ವ್. ಫಿಟ್ಟಿಂಗ್ ಅ ಸ್ಟ್ರೇಟ್ ಲೈನ್ ಅಂದ್ರೆ ಫಿಟ್ಟಿಂಗ್ ಅ ಲೀನಿಯರ್ ಕರ್ವ್. ಇದನ್ನ ಮಾತ್ರ ಕಲಿತೀರಿ ಅಂದ್ರೆ ಈಸಿ ಐತಿ ನಿಮಗೆ. Then examples based on theory, ಅದರ ಮೇಲೆ examples. So that's all. This is your syllabus. ನಿಮಗೆ ಟೆಕ್ಸ್ಟ್ ಬುಕ್ ಏನು ತಲೆ ಕೆಡಿಸ್ಲಿಕ್ಕೆ ಹೋಗಬೇಡ್ರಿ. ನಿಮ್ಗೆ ನಾನು ಏನ್ ಮಾಡ್ತೀನಿ ಈಗ ನಾ ಇವತ್ತು ಹೋದ ತಕ್ಷಣ ಟುಡೇ ನಿಮ್ ವಾಟ್ಸಪ್ ನಲ್ಲಿ ನಾನು ಈ ಫೋಟೋ ಹೊಡೆದು ನೋಟ್ಸ್ ಫೋಟೋ ಹೊಡೆದು ಕಳಿಸ್ಬಿಡ್ತೀನಿ ಆಯ್ತಾ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ ನೋಟ್ಸ್. ಇದ್ರದ್ದು ಫೋಟೋ ಹೊಡೆದು ಕಳಿಸ್ಬಿಡ್ತೀನಿ. ಆ ನೋಟ್ಸ್ ಅನ್ನ ನೀವು ಬುಕ್ ನಲ್ಲಿ ಬರ್ಕೋಬೇಕು ನಾಳೆ. ಯಾಕಂದ್ರೆ ನಾ ಡಿಸ್ಕಸ್ ಮಾಡ್ತೀನಿ, ಇವೆಲ್ಲ ಬರ್ಸ್ಕೋತ್ ಕುಂದ್ರಲ್ಲ ನಾನು, ತಿಳಿತಾ? ಓಕೆ, ನಾ ನಿಮ್ಗೆ ಇವತ್ತು ಫೋಟೋ ಒಂದ್ 4 ಪೇಜ್ ಫೋಟೋ ಹೊಡೆದು ಕಳಿಸ್ತೀನಿ. ಅದನ್ನೆಲ್ಲ ಬುಕ್ ನೇ ಬರ್ಕೋತೀರಾ? ಕೇಳಿಸಿದ್ರು ಓಕೆ ಏನ್ರಪ್ಪ ಎಲ್ಲರೂ? ಹಲೋ, ರೇಸ್ ಯುವರ್ ಹ್ಯಾಂಡ್ಸ್ ಆಲ್ ಆಫ್ ಯು. ಓಕೆ ಸರ್, ಓಕೆ ಸರ್. ಓಕೆ ಓಕೆ. ಸೊ ಇಲ್ಲಿ ನೋಡ್ರಿ, ನಾನು ಹೇಳೋದು ತಿಳ್ಕೊರಿ. ನೀವು ನೋಟ್ಸ್ ಬರೀಲಿಲ್ಲ ಅಂದ್ರ ನಾನು ಹೇಳಂಗಿಲ್ಲ ಆಮೇಲೆ ಪಾಠ. ನೋಟ್ಸ್ ಡೈಲಿ ಬರೀಲೇಬೇಕು ನೀವು ಆಯ್ತಾ. ಅಂದ್ರೆ ನನ್ಗೆ ಇದು ಫಸ್ಟ್ ಮಾಡ್ಯೂಲ್ ಪೂರಾ ಥಿಯರಿ ಅದ. ನೀವು ನೋಟ್ಸ್ ಬರಿತಾ ಹೋದ್ರೆ ಅಂದ್ರೆ ನಂಗೆ ಹೇಳಲಿಕ್ಕೆ ಸರಳ ಆಗ್ತದೆ. ನಾನು ನಿನ್ ಡಿಕ್ಟೇಟ್ ಮಾಡಲ್ಲ ನೋಟ್ಸ್, ನೆನ್ಪಿರ್ಲಿ. ಟೈಮ್ ಬಹಳ ತಗೋತದ. ಮೊದಲೇ 40 ಮಿನಿಟ್ಸ್ ಕ್ಲಾಸ್, ಬರೇ 40 ಮಿನಿಟ್ಸ್ ಅಷ್ಟೇ ಇರ್ತದೆ. ಇವೆಲ್ಲ ನೋಟ್ಸ್ ಡಿಕ್ಟೇಟ್ ಮಾಡ್ತಾ ಕೂತಿ ಅಂದ್ರೆ ಟೈಮ್ ಬಹಳ ಹೋಗ್ತೈತಿ. ಸೊ ನೋಟ್ಸ್ ಎಲ್ಲ ನೀವು ಬರ್ಕೊಂಡಿರ್ಬೇಕು. ನಾನು ಇವತ್ತು ಫೋಟೋ ಹೊಡೆದು ಕಳಿಸ್ತೀನಿ, ನೀಟಾಗಿ ಫೋಟೋ ಹೊಡೆದು ಕಳಿಸ್ತೀನಿ. ನೀವು ಒಂದು ಫೇರ್ ಬುಕ್ ಮಾಡ್ರಿ ಅಂತ 200 ಪೇಜ್ದು, ಅದ್ರಲ್ಲಿ ಬರ್ಕೊಂಡು ನಾಳೆ ಕ್ಲಾಸಿಗೆ ಅಟೆಂಡ್ ಆಗಿ. ಓಕೆ, ಯಸ್ ಓಕೆ. ಯಾರಂದ್ರಿ ಓಕೆ ಸರ್ ಹುಡುಗ? ಸರ್ ಅಮೋಲ್ ರೀ ಸರ್. ಅಮೋಲ್ ಮಾತಾಡ್ಲಿಕ್ಕತ್ತಾನ. ಓಕೆ, ವೆರಿ ಗುಡ್. ಹುಡುಗಿಯರೊಳಗೆ ಎಲ್ಲರಿಗೂ ಕೇಳಿಸ್ಲಿಕ್ಕತ್ತದಲ್ಲ? ಕರೆಕ್ಟ್ ಆಯ್ತಲ್ಲ? ಫೈನ್. ನಿನ್ನ ನೆಕ್ಸ್ಟ್ ಕ್ಲಾಸ್ ವಿಲ್ ಎಸ್, ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಮಾಡ್ಯೂಲ್ ಆಯ್ತಾ. ಇಂಟ್ರೊಡಕ್ಷನ್, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಂದ ಚಾಲೂ ಮಾಡ್ಬಿಡ್ತೀನಿ ಅಂತ. ಓಕೆ, ಸ್ವಲ್ಪ ನನಗೂ ತಿಳ್ಕೊಳ್ಳಿಕ್ಕೆ ಟೈಮ್ ಹಿಡಿತಿದ್ದು ಝೂಮ್ದು. ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು, ಲೇಟ್ ಆಗಿ ಸ್ಟಾರ್ಟ್ ಆಯ್ತು. ಇನ್ನು ಮುಂದೆ ಹಂಗ ಆಗಂಗಿಲ್ಲ. ಜಲ್ದಿನೇ ಕ್ಲಾಸಸ್ ಚಾಲೂ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಯು ಹ್ಯಾವ್ ಲಾಸ್ಟ್ 1 minute. ನಿಮಗೆ ಮತ್ತೇನಾದ್ರೂ ಡೌಟ್ ಇತ್ತು ಅಥವಾ ಏನಾದ್ರು ಬೇರೆ ಏನಾದ್ರು ಹೇಳೋದಿತ್ತು ಅಂದ್ರೆ ಹೇಳ್ಬೋದು ನಮ್ಗೆ. ಓಕೆ, ಏನಾದ್ರು ಡೌಟ್, ಸರ್ ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ನೋಡ್ರಿ. ಸಿಲೆಬಸ್ ಹೆವಿ ಇದೆ. ಡೈಲಿ ಕ್ಲಾಸ್ ತಗೋತೀನಿ ನಾನು. ಆಲ್ಮೋಸ್ಟ್ ಡೈಲಿ ತಗೋತೀನಿ ಕ್ಲಾಸ್, ಯಾವ್ದು ದಿನ ಬಿಡಂಗಿಲ್ಲ. ನೀವು ನೋಡ್ಬೇಕಂದ್ರೆ ನೀವು ಪಾರ್ಟಿಸಿಪೆಂಟ್ಸ್ ಬರೀ 15-16 ಪಾರ್ಟಿಸಿಪೆಂಟ್ಸ್ ಬರ್ಲಿಕ್ಕತ್ತೀರಿ. ನಿಮ್ಮೊಳಗೂ ಕಾಣ್ತೈತೆ ಅದು 17. ನಾನು ಹಿಡ್ಕೊಂಡೆ 17 ಐತದ, ಹೌದಿಲ್ಲ? ಸೊ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ರಿ, ಕರೆಕ್ಟ್ ಆಗಿ ಕ್ಲಾಸಿಗೆ ಅಟೆಂಡ್ ಆಗ ಅಂತ ಹೇಳ್ರಿ. ಹೋದ್ ಸತ್ತ ನಿಮ್ಗೆ ಪ್ರಮೋಟ್ ಮಾಡ್ಯಾರ, ಈ ಸಲನು ಪ್ರಮೋಟ್ ಮಾಡ್ತಾರಂತ ತಪ್ಪು ಕಲ್ಪನೆಯಲ್ಲಿ ಇರ್ಲಿಕ್ಕೆ ಹೋಗ್ಬೇಡ್ರಿ. ಈ ಸಲ ಎಕ್ಸಾಮ್ ತಗೋತಾರ, ಫೈನಲ್ ಇಯರ್ ಅವ್ರು ತಗೊಂಡ್ರೆ ಗೊತ್ತಾಯ್ತಿಲ್ಲ, ಆ ರೀತಿ ನಿಮ್ಗೂ ಎಕ್ಸಾಮ್ಸ್ ತಗೊಂಡೇ ತಗೋತಾರ. ಸೊ ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ವಿಲ್ ನಾಟ್ ಹ್ಯಾವ್ ಎಕ್ಸಾಮ್ಸ್. ಯು ವಿಲ್ ಹ್ಯಾವ್ ಎಕ್ಸಾಮ್ಸ್. ಸೊ ಯು ಹ್ಯಾವ್ ಟು ಅಟೆಂಡ್ ಕ್ಲಾಸಸ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು so much. Take care, stay safe, don't go outside unnecessarily. Okay, wear masks. Thank you all. Thank you.